ಯಾರನ್ನ ನೋಡ್ತಾ ಇದ್ದಾರೆ? ಹಲೋ, ಅನ್ನಳನ್ನು ನೋಡ್ತಾ ಇದ್ದಾನೆ. ಅನ್ನಳು ಯಾರನ್ನ ನೋಡ್ತಾ ಇದ್ದಾರೆ? ದೇವರ ಸರ್ವೇಶ. ವ್ಯತ್ಯಾಸ ನೋಡ್ರಿ. ಅನ್ನಳು ಮನ ಬಿಚ್ಚಿ ಮನನೊಂದು ಕಣ್ಣು ಮುಚ್ಚಿ ದೇವನಲ್ಲಿ ಪ್ರಾರ್ಥಿಸುವಾಗ, ಇಲ್ಲಿ ಏಲಿಯನು ಆತನು ಅವಳು ಏನ್ ಮಾಡ್ತಾ ಇದ್ದಾಳೆ ಎಂಬುದಾಗಿ, ಏಲಿಯನು ಒಂದು ಪ್ರೀಸ್ಟ್, ಆತನೊಂದು ಗುರು, ಯಾರನ್ನ ನೋಡ್ತಾ ಇದ್ದಾನೆ? ಈ ಅನ್ನಳ ತುಟಿನೇ ನೋಡ್ತಾ ಇದ್ದಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಮ್ಮ ಬದುಕಿನಲ್ಲೂ ಅಷ್ಟೇ. ನಾನು ಆಲಯಕ್ಕೆ ಬಂದ ಮೇಲೆ ಯಾರನ್ನ ನಾವು ನೋಡುವಂಗಿಲ್ಲ. ಪ್ರಾರ್ಥನೆ ಎಂಬುದು, ಅದಕ್ಕೆ ಧ್ಯಾನಗಳಿಗೆಲ್ಲ ಹೋದಾಗ ನಾವು ಯಾವ ಕಾರಣಕ್ಕೂ ನಾಚಿಕೆ ಪಡದೆ ದೇವನನ್ನು ನಾನು ಆರಾಧಿಸುವಾಗ ನನ್ನ ಅಂತರಾಳದಿಂದ ದೇವನನ್ನು ಆರಾಧಿಸು, ಅಲ್ಲಿ ಅದ್ಭುತಗಳು ಗುರುತುಗಳು ಸಂಭವಿಸು. ಅದಕ್ಕಾಗಿ ಇಲ್ಲಿ ಅನ್ನಳನ್ನೇ ನೋಡುವಂಥ ಈ ಎಲಿಯ ಸುಮಾರು ಹೊತ್ತು ಆದಮೇಲೆ ಅವನಿಗೆ ಬೇಜಾರಾಗೋಯ್ತು. ಎಷ್ಟೊತ್ತು ಕೂತಿರೋದು ಇವಳ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ಅವನು ಎದ್ದು ಹೋಗಿ, ಏನಮ್ಮ ಕುಡಿದಿದ್ದಿನ್ನೂ ಇಳಿಲಿಲ್ವಾ? ಹಾಗಾದರೆ ಹೆಂಗಸರು ಆಗಿನ ಕಾಲದಲ್ಲೂ ಏನು ಮಾಡ್ತಿದ್ರು? ಫುಲ್ಲು ಟೈಟ್ ಆಗ್ತಾ ಇದ್ರು, ಎಣ್ಣೆ ಹೊಡಿತಾ ಇದ್ರು, ಕುಡಿತಿದ್ರು. ಕುಡಿದಿದ್ದು ಅಮ್ಮಲ್ಲೂ ಇನ್ನೂ ಇಳಿದಿಲ್ವಾ? ಆಕೆ ಎಚ್ಚರಗೊಳ್ತಾಳೆ. ಆಕೆ ಏಕಾಗ್ರತೆಯಿಂದ ಸ್ವಾಮಿಯಲ್ಲಿ ಪ್ರಾರ್ಥಿಸುವಾಗ ಆಕೆ ಈ ಏಲಿಯನನ್ನು ನೋಡಿ ಏನು ಕೇಳಿದ್ರಿ? ಕುಡಿದಿದ್ದೇನ? ಒಂದು ಡ್ರಾಪ್ ನನ್ನ ಬಾಯಲ್ಲಿ ಈ ಲಹರಿ ಪದಾರ್ಥದ ಈ ಎಂಡವಾಗಲಿ ಏನು ನಾನು ಕುಡಿದಿಲ್ಲ. ಸರ್ವೇಶ್ವರನಿಗೆ ಮನ ಬಿಚ್ಚಿ ನೊಂದು ನಾನು ಪ್ರಾರ್ಥಿಸ್ತಿದ್ದೇನೆ. ನನ್ನ ಪ್ರಾರ್ಥನೆಗೆ ದೇವನು ಉತ್ತರ ಕೊಡಲಿ ಎಂಬುದಾಗಿ ಯಾವ ಕಾರಣಕ್ಕೂ ದೇವನಿಗೆ ವಿರೋಧವಾದಂಥ ಒಂದು ಪಾಪ ನಾನು ಮಾಡಿಲ್ಲ. ಆಕೆಗೆ ಅವನಿಗೆ ಆಶ್ಚರ್ಯ ಆಗ್ತದೆ. ಕಾರಣಕ್ಕೆಂದರೆ ಅವಳ ತುಟಿಗಳು ಮಾತ್ರವೇ ಅಲ್ಲಾಡಿದವು, ಕಣ್ಣುಗಳು ಮುಚ್ಚಿದ್ದವು. ಆಕೆಯ ಪ್ರಾರ್ಥನೆ ಭಗವಂತನ ಸನ್ನಿಧಾನಕ್ಕೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಮ್ಮ ಪ್ರಾರ್ಥನೆ ಯಾವ ರೀತಿ? ನಮ್ಮ ಪ್ರಾರ್ಥನೆಗೆ ಯಾಕೆ ದೇವನು ಸದುತ್ತರ ಕೊಡೋದಿಲ್ಲ? ನಮ್ಮ ಪ್ರಾರ್ಥನೆಯಲ್ಲಿ ದೇವನಿಗೂ ನನಗೂ ಇರುವಂಥ ಸಂಪರ್ಕ ಯಾವ ರೀತಿಯಲ್ಲಿ? ತುಂಬ ಜನ ಕೇಳ್ತಾರೆ, ನಾನು ಎಲ್ಲೆಲ್ಲ ಹೋದ್ರೂ ಬ್ರದರ್, ನಾನು ಎಲ್ಲೇ ಹೋಗ್ಲಿ ಯಾರಾದರೂ ಸಿಗ್ತಾರೆ, ಬ್ರದರ್ ನಾನು ಹೇಳಿದೆ, ಏನು ನನಗಾಗಿ ಪ್ರೇಯರ್ ಮಾಡ್ರಿ. ಯಾಕೆ ನೀನು ಮಾಡು, ನೀವು ಮಾಡ್ರಿ. ಹಾಗಾದರೆ ನಾವೊಂದು ಬೋಧಕನಾದ ಮೇಲೆ ನಾವು ಪ್ರೇಯರ್ ಮಾಡೋಣ. ಆದರೆ ಈ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಇದೆ. ನೀವು ಎಷ್ಟಾಗಿ ಮನಬಿಚ್ಚಿ ದೇವನಲ್ಲಿ ಪ್ರಾರ್ಥಿಸ್ತೀರೋ ಆ ಪ್ರಾರ್ಥನೆ ದೇವರು ನಿಮಗೆ ಸದ್ದುತ್ತರ ಕೊಡ್ತಾರೆ. ನಮ್ಮ ಪ್ರಾರ್ಥನೆಗೆ ಸದ್ದುತ್ತರ ಕೊಟ್ಟಿದ್ದಕ್ಕೆ ಅನೇಕ ಜನ ಬರ್ತೀರಿ, ಅನೇಕ ಅದ್ಭುತಗಳು ನಿಮಗೆ. ಅದು ಫಸ್ಟ್ ಟ್ರಯಲ್ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಪ್ರಯೋಗ ಎಲ್ಲ ನಿಮ್ಮದೇ, ಟ್ರಯಲ್ಲು ನಮ್ಮದು. ಆದರೆ ದೇವನ ವಾಕ್ಯ ಹೇಳ್ತದೆ, ನೀನು ಮನ ಬಿಚ್ಚಿ ಪ್ರಾರ್ಥಿಸು. ಯಾವ ರೀತಿಯಲ್ಲಿ? ಅನ್ನಳ ಹಾಗೆ. ಆಗ ಅವಳ ಪ್ರಾರ್ಥನೆಗೆ ಸದ್ದುತ್ತರವನ್ನು ದೇವನು ಕೊಟ್ಟೇ ಕೊಡುವಂಥ ದೇವನು. ಅದಕ್ಕಾಗಿಯೇ ಆಕೆಗೆ ದೇವನು ಅನುಗ್ರಹಿಸಿ, ಆಗ ಆ ಏಲಿಯನು ಸಹ ನಿನ್ನ ಪ್ರಾರ್ಥನೆ ದೇವರು ಅನುಗ್ರಹಿಸಲ್ಪಡಲಿ, ನೀನು ಬೇಡಿದ್ದು ದೇವನು ಒದಗಿಸಿಕೊಡಲಿ ಎಂಬುದಾಗಿ ಅರಸಿ ಕಳಿಸ್ತಾನೆ. ನಿಮ್ಮ ಪ್ರಾರ್ಥನೆ ಪ್ಲಸ್ ಗುರುಗಳು ಇಲ್ಲ ಯಾರಾದರೂ ಒಂದು ಬೋಧಕನೋ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆಗೆ ಫಲ ಸಿಗುವಂಥದ್ದು. ನಿಮ್ಮ ಆತ್ಮ ಅಭಿಷೇಕ ಇಲ್ಲದೆ, ನಿನ್ನ ಆತ್ಮದಲ್ಲಿ ಕೊಳಕೋ, ವಲ್ಸೋ, ಹೊಟ್ಟೆ ಕಿಚ್ಚೋ, ನಾನಾ ರೀತಿಯಾದಂಥ ಪಾಪಗಳನ್ನಿಟ್ಟು ದಿನಂಪ್ರತಿ ನೀವು 24 hours ಕೂತು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಸದ್ದುತ್ತರ ಇಲ್ಲ. ಏಕೆಂದರೆ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಡ್ರಿ. ಗಾಸ್ಪಲ್ ಜಾನ್, ಯೋಹಾನ 1ನೇ ಅಧ್ಯಾಯ ವಾಕ್ಯ 1ರಿಂದ 6 ವಾಕ್ಯಗಳು. ಜಗತ್ತು ಉಂಟುವಾಗ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು.
ಉಂಟಾದವುಗಳಲ್ಲಿ ಯಾವುದು ಆ ದಿವ್ಯವಾಣಿಯಿಂದಲೇ ಆದುದಲ್ಲ. ಹ್ಮ್ ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಹ್ಮ್ ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಹ್ಮ್ ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ. ಹಾ, ಇನ್ನೊಂದ್ಸಲ ಅದೇ ಮೇಲೆ ಓದಿದ್ದು ಮಾನವನ ಜನಾಂಗಕ್ಕೆ ದಿವ್ಯವಾಣಿಯೇ ದಿವ್ಯವಾಣಿಯೇ ಸಜೀವವಿತ್ತು. ದಿವ್ಯವಾಣಿಯಲ್ಲಿ ಸಜೀವವಿತ್ತು ಅಂದ್ರೆ ಜೀವವಿತ್ತು. ಆಮೇಲೆ ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಮಾನವ ಜನಾಂಗದ ಜ್ಯೋತಿ ಆಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಇದೇ ಕ್ರಿಸ್ಮಸ್. ಯಾವ್ದು ಕ್ರಿಸ್ಮಸ್? ಯಾವ ಕ್ರಿಸ್ಮಸ್? ಈ ದಿವ್ಯವಾಣಿಯೇ ಮಾನವನಿಗೆ ಜ್ಯೋತಿ ಆಗಿತ್ತು. ಈ ಜ್ಯೋತಿ ಮೀನ್ಸ್ ಲೈಟ್, ಜ್ಯೋತಿ ಮೀನ್ಸ್ ಬೆಳಕು. ಈ ಬೆಳಕೆ ಡಿಸೆಂಬರ್ 1ನೇ ತಾರೀಕಿನಿಂದ ಇಡೀ ನಾವು ಎಲ್ಲೆಲ್ಲ ಶಾಪಿಂಗ್ ಮಾಲ್ಸ್ ಎಲ್ಲ ಇದೆಯೋ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಲೈಟಿಂಗ್ಸ್ ನೋಡಿದ್ದೀರಾ? ಲೈಟ್ ಎಲ್ಲ ಕಡೆ ಲೈಟ್ ಹಾಕ್ತಾರೆ. ಈ ಹಬ್ಬದ ಸಂಕೇತವೇ ಬೆಳಕಿನ ಹಬ್ಬ. ಕ್ರಿಸ್ಮಸ್ ಅಂದರೆ ಬೆಳಕಿನ ಹಬ್ಬ. ಹಾಗೂ ಏಸು ಹುಟ್ಟಿದಂಥ ಜೆರುಸಲೇಮ್ ಹಾಗೂ ಅದಕ್ಕೆ ತೊಟ್ಟಿಯ ಮನೆ ಹಾಗೂ ರೊಟ್ಟಿಯ ಮನೆ ಎಂಬುದಾಗಿದರ ಅರ್ಥ. ಹಾಗೂ ಈ ಕ್ರಿಸ್ಮಸ್ ಅನ್ನುವಂಥದ್ದು ಕೊಡುವಂಥ ಹಬ್ಬ. ಇದಲ್ಲ, ಕೊಡುವಂಥ ಹಬ್ಬ. ದಾನ ಧರ್ಮ, ನಿನ್ನ ಆತ್ಮ ಪರಿಶೋಧನೆ, ನಿನ್ನ ದೇವನಿಗೆ ನಿನ್ನನ್ನೇ ಸಮರ್ಪಿಸಿಕೊಡುವಂಥ ಒಂದು ಒಳ್ಳೆಯ ಒಂದು ಸಂದರ್ಭವೇ ಆಗಮನ ಕಾಲ. ಅಂದರೆ ನಿನ್ನನ್ನೇ ಒಪ್ಪಿಸಿಕೊಡುವಂಥದ್ದು, ನಿನ್ನನ್ನೇ ಬಿಟ್ಟು ಕೊಡುವಂಥದ್ದು. ನೀನು ಹಬ್ಬದ ದಿನ ಮೋಜು ಮಸ್ತ್ ಮಾಡಿ ಕುಡಿಯುವಂಥದ್ದಲ್ಲ. ದೇವನ ವಾಕ್ಯ ಹೇಳ್ತದೆ, ನಿನ್ನನ್ನು ಆಶೀರ್ವದಿಸಿ ಹಾಗೂ ನಿನ್ನನ್ನು ಪರಿಶುದ್ಧವಾದಂಥ ಉನ್ನತವಾದಂಥ ಸ್ಥಾನಕ್ಕೆ ಕೊಂಡು ಹೋಗುವಂಥದ್ದೇ ಈ ಬೆಳಕು. ಅದಕ್ಕಾಗಿಯೇ ಮತ್ತಾಯನ ಶುಭ ಸಂದೇಶದಲ್ಲಿ ನೀವು 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲೆಲ್ಲ ನೋಡುವಾಗ ನೀನು ಲೋಕಕ್ಕೆ ಬೆಳಕು, ಯೇಸು ಲೋಕಕ್ಕೆ ಬೆಳಕು. ಅದೇ ಬೆಳಕು ದೇವರು ಹೇಳ್ತಾರೆ, ನೀನು ಸಹ ಲೋಕಕ್ಕೆ ಬೆಳಕು. ನೀನು ಮನುಷ್ಯನ ಮುಂದೆ, ಮಾನವನ ಮುಂದೆ ಬೆಳಗಬೇಕು ನಿನ್ನ ಜ್ಯೋತಿ. ಮಾನವನ ಮುಂದೆ ನನ್ನ ಬೆಳಕು. ನಾನು ಮಾನವನ ಮುಂದೆ ಅಂದರೆ ಸರ್ವ ಜನಾಂಗಗಳ ಮಧ್ಯದಲ್ಲಿ ಒಂದು ಬೆಳಕು. ನಿನ್ನಲ್ಲಿರ್ತಕ್ಕಂಥ ಈ ಬೆಳಕು ಇನ್ನೊಂದು ವ್ಯಕ್ತಿಯ ಮುಂದೆ ಬೆಳಗಬೇಕು ಅಂತ ಹೇಳಿದ್ರೆ, ನಿನ್ನನ್ನು ನೋಡಿ ಆ ಜನ ಎಂಥ ಒಳ್ಳೆ ಜನ ಇವರ ಬಾಯಲ್ಲಿ ಎಷ್ಟು ಒಳ್ಳೆ ಸೌಜನ್ಯವಾದಂಥ ಮಾತು ಬರ್ತದೆ. ಅವರ ಮಾತನ್ನು ಕೇಳುವಾಗಲೇ ನನಗೆ ಸಮಾಧಾನ. ಅವರು ಎಷ್ಟಾಗಿ ಪ್ರೀತಿಯಿಂದ ಮಾತಾಡ್ತಾರೆ, ಎಷ್ಟು ತಾಳ್ಮೆಯಿಂದ ಮಾತನಾಡ್ತಾರೆ, ಎಷ್ಟು ಅನುಭವದಿಂದ ಮಾತನಾಡ್ತಾರೆ ಎಂಬುದಾಗಿ ಇನ್ನೊಂದು ವ್ಯಕ್ತಿ, ಕೇಳುವಂಥ ವ್ಯಕ್ತಿ, ನಿನಗೆ ಆ ವ್ಯಕ್ತಿಯ ಮೂಲಕ ನಿನಗೆ ಪ್ರಶಂಸೆ ಸಿಗಬೇಕು. ಇದೇ ಯೇಸು, ಇದೇ ಕ್ರಿಸ್ಮಸ್. ಅದು ಬಿಟ್ಟು ಯಾವ ಒಂದು ವ್ಯಕ್ತಿ ದೇವನ ಅಭಿಷೇಕವನ್ನು ಕಳ್ಕೊಳ್ತಾನೆ ಅಂತ ಹೇಳಿದರೆ, ನಿನ್ನಲ್ಲಿ ಕಿಂಚತ್ತು ಪಾಪ ಇದ್ದರೆ ಸಾಕು, ಕಿಂಚತ್ತು ದ್ರೋಹ ಇದ್ದರೆ ಸಾಕು, ಕಿಂಚತ್ತು ಕ್ಷಮೆ ಇಲ್ಲದಂಥ ನಿನ್ನ ಬದುಕು. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಒಂಟಿ ಕಾಲಲ್ಲಿ ನಿಂತರೂ, ತಲೆ ಕೆಳಗೆ ಮಾಡಿ ನಿಂತರೂ, ಪ್ರಾರ್ಥಿಸಿದ್ರು, ನಿನ್ನ ಪ್ರಾರ್ಥನೆಗೆ ಸದ್ದುತ್ತರ ಇಲ್ಲ. ಅನ್ನಳ ಪ್ರಾರ್ಥನೆ ಸದ್ದುತ್ತರ ಇದೆ, ಅನ್ನಳ ಪ್ರಾರ್ಥನೆಗೆ ಸದ್ದುತ್ತರ ಇದೆ. ಆ ಏಲಿಯನು ಸಹ ಆಕೆಯನ್ನೇ ನೋಡ್ತಿದ್ದ. ಅವನು ದೇವನ ಸನ್ನಿಧಾನದಲ್ಲಿ ಅವನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿಲ್ಲ, ಬದಲಾಗಿ ಬಂದಂತ ಈ ಅನ್ನಳನ್ನೇ ಅವನು ನೋಡ್ಕೊಂಡು ಕೂತಿದ್ದ. ಹಾಗಾದ್ರೆ ಇಲ್ಲಿ ಶ್ರೇಷ್ಠವಾದವರು ಯಾರು? ಯಾಜಕ ಶ್ರೇಷ್ಠನ? ಇಲ್ಲಿ ಆಕೆ ಶ್ರೇಷ್ಠನ? ಹಲೋ, ಅನ್ನಳು ಶ್ರೇಷ್ಠರು. ಅವಳು ಈ ವ್ಯಕ್ತಿಯನ್ನ ನೋಡಲಿಲ್ಲ, ಯಾರನ್ನು ನೋಡಲಿಲ್ಲ. ದೇವಾಲಯದಲ್ಲಿ ಕಣ್ಣು ಮುಚ್ಚಿ ಅವಳು ಸುಮಾರು ಸಮಯ ದೇವನೊಂದಿಗೆ ಐಕ್ಯವಾಗಿದ್ದಳು. ಆ ಐಕ್ಯವಾಗುವಂಥದ್ದೇ ನಿನಗೂ ದೇವನಿಗಿರುವಂಥ ಒಂದು ಸಂಬಂಧವೇ ಈ ಪರಿಶುದ್ಧವಾದಂಥ ಸಂಬಂಧ. ಅದಕ್ಕಾಗಿಯೇ ಸದಾಕಾಲ ನನ್ನನ್ನು ಸ್ತುತಿ ಮಾಡು, ಸದಾಕಾಲ ನನ್ನನ್ನು ಆರಾಧಿಸು. ಅದಕ್ಕಾಗಿಯೇ
ದೇವನ ವಾಕ್ಯ ಹೇಳ್ತದೆ, ಲೋಕಕ್ಕೆ ನಾನು ಬಂದದ್ದು ಈ ಒಂದು ಕಾರ್ಯವನ್ನ ನಿನಗೆ ತಿಳಿಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದದ್ದು. ಯಾರಿಗಾಗಿ? ನಿಮಗಾಗಿ, ನನಗಾಗಿ, ಪ್ರತಿಯೊಂದು ಮಾನವನಿಗಾಗಿ. ಅದಕ್ಕಾಗಿ ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಈ ಆಗಮನ ಕಾಲದಲ್ಲಿ ನೀವು ಪ್ರಾರ್ಥನೆ ಎಲ್ಲ ಮಾಡಿ ಎಲ್ಲವೂ ಸರಿ, ಆದರೆ ಶಾಪವನ್ನು ತಂದುಕೊಳ್ಬೇಡ್ರಿ. ನಿನ್ನ ಗಂಡನೋ ನಿನ್ನ ಹೆಂಡತಿಯೋ ಮಕ್ಕಳು ಕುಡಿಯೋದಿಲ್ಲ. ಯಾವ ಕಾರಣಕ್ಕೂ ನಿನ್ನ ಮನೆಯಲ್ಲಿ ಯಾವೊಂದು ಲಿಕ್ಕರ್ನು ಅಲೋ ಮಾಡಬೇಡ. ಕುಡಿಯೋರ್ಗೂ ನಿಮ್ಮ ಮನೆಯಲ್ಲಿ ಆಹ್ವಾನಿಸಬೇಡ. ಏಕೆಂದರೆ ನೀನಾಗೆ ಬರೆಸಿಕೊಳ್ಳುವಂಥ ಶಾಪ, ನೀನಾಗೆ ಶಾಪವನ್ನು ಬರೆಸಿಕೊಳ್ಳುವಂಥ ಶಾಪಗಳು. ಅದಕ್ಕಾಗಿ ದೇವನ ಆಶೀರ್ವಾದ, ವರ್ಷ ಇಡೀ ನಿನ್ನ ಮನೆಯಲ್ಲಿ ಕಣ್ಣೀರು, ವರ್ಷ ಇಡೀ ದಾರಿದ್ರ್ಯ, ವರ್ಷ ಇಡೀ ನಿನ್ನ ಮನೆಯಲ್ಲಿ ರೋಗ ಬಿಟ್ಟು ಹೋಗುವುದು ಕಾರಣ. ಏಕೆಂದರೆ ದೇವನ ಅಭಿಷೇಕ ನಿನ್ನಲ್ಲಿ ನಷ್ಟಪಟ್ಟಾಗ ಸೈತಾನನ ಕಾರ್ಯಗಳು ನಿಮ್ಮ ಜೀವಿತ, ನಿನ್ನ ಕುಟುಂಬದಲ್ಲಿ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಹಾಗಾದರೆ ನಿನ್ನನ್ನ, ನಿನ್ನ ಮನೆಯನ್ನ ಸೂಚಿಸುವಂಥದ್ದು ಯಾವ? ಸ್ಟಾರಲ್ಲಿ ಹಾಕ್ತೀರ ತಾನೆ ಮನೆ ಮೇಲೆ ಸ್ಟಾರ್. ಪಕ್ಕದ ಮನೆಯವ್ರಿಗೆ ಕೇಳಿದ್ರು, ಏನ್ರಿ ಇಷ್ಟು ಕಷ್ಟಪಟ್ಟು ಮೇಲೆ ಸ್ಟಾರ್ ಹಾಕ್ತಾ ಇದ್ದೀರಾ ಅಂತ ಕೇಳಿ. ಅದೇ ಡಿಸೆಂಬರ್, ಕ್ರಿಸ್ಮಸ್, ಅದೇನಾ ಉತ್ತರ? ಉತ್ತರ ಅದೇನಾ? ಮತ್ತೆ ಹೇಳ್ರಿ, ಏನು ಉತ್ತರ? ತೆಗೆರಿ ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ, ಮ್ಯಾಥ್ಯೂ ಮತ್ತಾಯ 2ನೇ ಅಧ್ಯಾಯ. ಫಸ್ಟ್ ಆದಿಕಾಂಡಕ್ಕೆ ಹೋಗೋಣ. ಆದಿಕಾಂಡ ತೆಗಿರಿ, 15ನೇ ಅಧ್ಯಾಯಕ್ಕೆ ಸೇರಿಸ್ಕೊಡ್ರಿ. ಜೆನಿಸಸ್, ಆದಿಕಾಂಡ 15 ಅಧ್ಯಾಯ 15 ವಾಕ್ಯ 1ರಿಂದ 1-2 ವಾಕ್ಯ. ಈ ಘಟನೆಗಳೆಲ್ಲ ನಡೆದ ಮೇಲೆ ಅಬ್ರಾಮನಿಗೆ ಒಂದು ದಿವ್ಯ ದರ್ಶನ ಆಯಿತು. ಈ ಘಟನೆ ನೋಡಿ, ಬೈಬಲಲ್ಲಿ ಈಗ 15ನೇ ಅಧ್ಯಾಯವನ್ನು ಓದ್ತೇವೆ. ಸರಿಯಾಗಿ ನನ್ನ ನೋಡ್ರಿ, ಈಗ ಎಲ್ಲ ಬೈಬಲ್ ನೋಡ್ಬಿಟ್ಟು ನನ್ನ ನೋಡ್ರಿ. ಯಾಕಂದರೆ ಬೈಬಲ್ ಓದುವಾಗ ಸ್ವಲ್ಪ ನಿಮಗೆ ಜ್ಞಾನನೂ ಬೇಕು. ಈ ಘಟನೆ ನಿಮಗೆ ಕನ್ಫ್ಯೂಷನ್ ಆಗೋಯ್ತು, ಯಾವ ಘಟನೆ ಇರ್ಬೋದು? ಈ ಘಟನೆ ಎಂದರೆ 14ನೇ ಅಧ್ಯಾಯಕ್ಕೆ ಹೋಗ್ರಿ. 14ನೇ ಅಧ್ಯಾಯ ಲಾಸ್ಟ್ 2 ವಾಕ್ಯವನ್ನು ನೋಡ್ರಿ, ಕಡೆ 2 ವಾಕ್ಯಗಳು. 14ನೇ ಅಧ್ಯಾಯ ವಾಕ್ಯ ಲಾಸ್ಟಲ್ಲಿ 2 ವಾಕ್ಯಗಳನ್ನು ಓದ್ರಿ. ನಿನಗೆ ಸೇರಿದವುಗಳಲ್ಲಿ ಯಾವುದನ್ನು ಒಂದು ದಾರವನ್ನಾಗಲಿ ಕೆರೆದ ಬಾರನ್ನಾಗಲಿ ನಾನು ತೆಗೆದುಕೊಳ್ಳುವುದಿಲ್ಲ. ನನ್ನಿಂದ ಅಬ್ರಾಮನು ಐಶ್ವರ್ಯವಂತನಾದ ಎಂದು ಹೇಳಿಕೊಳ್ಳುವುದಕ್ಕೂ ನಿನಗೆ ಆಸ್ಪದ ಇರಬಾರದು. ಆಮೇಲೆ ನನಗೆ ಏನು ಬೇಡ, ಆಳುಗಳು ತಿಂದದ್ದು ಸಾಕು. ನನ್ನ ಜೊತೆಗಾರರಾದ ಅನೇರ, ಎಷ್ಕೋಲ ಮತ್ತು ಮಮ್ರೆ ಅವರಿಗೆ ಬರತಕ್ಕ ಪಾಲು ಮಾತ್ರ ಅವರಿಗೆ ಸೇರಲಿ ಎಂದು ಹೇಳಿದನು. ಈ ಘಟನೆ ಅರ್ಥ ಆಗ್ತದ ಈಗ? ಹಲೋ, ಸ್ವಲ್ಪ ನೋಡ್ರಿ, ಸ್ವಲ್ಪ ಮಾತಾಡ್ರಿ, ನನ್ನ ನೋಡ್ರಿ. ಈ ಘಟನೆ ಅಬ್ರಾಮನ, ನಾನು ಮೊದಲು ಹೇಳಿದ ಹಾಗೆ, ಆ ಯುದ್ಧ ಮಾಡಿದಂಥ ಹಾಗೂ ಯುದ್ಧ ಮಾಡಿ ಅಲ್ಲಿಂದ ತಂದಂಥ ಪ್ರತಿಯೊಂದು ವಸ್ತುವು ತಮ್ಮ ಹೇಳ್ತೇನೆ, ಅಣ್ಣ ತಗೋ, ಏನು ಬೇಕಾದ್ರೆ ತಗೋ, ನೋ, ನನಗೆ ಯಾವುದು ಬೇಡ. ನಿನಗೆ ದೇವನ ಸಂದೇಶ ಹೋಗಿ ಯುದ್ಧ ಮಾಡಿ ನಿನಗೆ ಸಿಗುವಂಥದ್ದೆಲ್ಲವನ್ನ, ನಿನ್ನಿಂದ ಏನು ಕಸಿದುಕೊಂಡು ಹೋದ್ರು ಅವರು, ಅದಕ್ಕಿಂತ ಮಿಗಿಲಾಗಿ ನಿನಗೆ ಎಲ್ಲವನ್ನ ತಂದು ಒಪ್ಪಿಸಿದ್ದೇನೆ. ಆದರೆ ನಿನ್ನಿಂದ ಒಂದು ಪದಾರ್ಥ ಬೇಡ ನನಗೆ. ಸರಿಯಾಗಿ ಗಮನಿಸಿ, ಈ ವಾಕ್ಯ ತುಂಬ ಮುಖ್ಯವಾದದ್ದು. ಯಾರಿಂದಲೂ ಯಾವ ಒಂದು ವಸ್ತು, ಯಾವೊಂದು ವ್ಯಕ್ತಿಯೋ, ಯಾವೊಂದು ಜಾಗವೋ ಮೋಸದಲ್ಲಿ ನೀನು ಇಟ್ಟುಕೊಂಡಾಗ, ಮೋಸದಲ್ಲಿ ಆಕ್ರಮಿಸಿಕೊಂಡಾಗ ಅದು ನಿನ್ನ ಸಂತತಿಗೆ ಶಾಪವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಮೋಸದ ಹಣ, ಮೋಸದ ಜಾಗ, ಮೋಸದ ವ್ಯಕ್ತಿ, ಮೋಸದ ವಸ್ತುಗಳು, ಯಾವುದು ಯಾವ ಕಾರಣಕ್ಕೂ ನಿನ್ನದಲ್ಲದ್ದು ಅದು ನಿನ್ನದಲ್ಲ, ಆಕ್ರಮಿಸಬಾರದು. ಕಾರಣ ಏಕೆಂದರೆ ದೇವನ ವಾಕ್ಯ ಹೇಳ್ತದೆ, ನಿನ್ನದಲ್ಲದ ಒಂದು ವಸ್ತುವಿಗೂ ನೀನು ಆಸೆ ಪಡಬೇಡ.
ಈಗ ಎಲ್ಲಿ ನೋಡಿ, ಯಾರನ್ನ ನೋಡಿ, ಇವರು ಗಂಡನನ್ನ, ಬೇರೆ ಯಾವುದೋ ಒಂದು ಹೆಂಗಸು ಆ ಹೆಂಗಸನ್ನ, ಇನ್ನೊಂದು ಗಂಡ, ಬರೀ ಎಲ್ಲ ಕಡೆಯೂ ಅನೈತಿಕ ಸಂಬಂಧಗಳು. ತಂದೆ ತಾಯಿ ಅನೈತಿಕ ಸಂಬಂಧಕ್ಕೆ ಹೋದ್ರೆ ಮಕ್ಕಳು ಎಲ್ಲಿ ಯಾವ ಸ್ಥಿತಿಗೆ ಬರೋದು ಯೋಚನೆ ಮಾಡಿ ನೋಡ್ರಿ. 10ನೇ ಕ್ಲಾಸ್, 9ನೇ ಕ್ಲಾಸ್. ಯಾಕೆಂದರೆ ನಾನು ಸುಮ್ಮನೆ ಹೇಳ್ತಿದ್ರೆ ನನಗೆ ಪರವಾಗಿಲ್ಲ, ನಾನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಕೌನ್ಸಿಲಿಂಗ್ ತಗೊಂಡಂಥ ಕಾರ್ಯವನ್ನು ನಿಮಗೆ ಸಾಕ್ಷಿಪಡಿಸ್ತಿದ್ದೇನೆ. 9ನೇ ಕ್ಲಾಸ್ ಮಕ್ಕಳೆಲ್ಲ ಯಾವ ಸ್ಥಿತಿ, ಅದು ನನ್ನ ಪಾಲಿಗೆ ಅದು ಮಕ್ಕಳೇ, ನನ್ನ ಚಿಕ್ಕ ಮಕ್ಕಳ ರೀತಿಯಲ್ಲೇ ಅಂಥ ಮಕ್ಕಳೆಲ್ಲ ಪ್ರೆಗ್ನೆಂಟು ಅಂತ ಹೇಳಿದರೆ ಯೋಚನೆ ಮಾಡಿ ನೋಡ್ರಿ, ಅಲ್ಲಿಗೆ ಎಷ್ಟು ಹೀನ ಸ್ಥಿತಿಯಲ್ಲಿರ್ಬೋದು ಅವರ ಕುಟುಂಬಗಳು. ಮಕ್ಕಳನ್ನು ಯಾವ ರೀತಿಯಲ್ಲಿ ತಂದೆ ತಾಯಿ ಬೆಳೆಸ್ಬೋದು ಯೋಚನೆ ಮಾಡಿರಿ. ಆ ಮಕ್ಕಳ ಸ್ಥಿತಿ ಯಾವ ರೀತಿ ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ಆ ಕುಟುಂಬ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ನೋಡಿ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ದೇವನ ಆ ಪರಿಶುದ್ಧವಾದಂಥ ಬೆಳಕು ಅಂದರೆ ಜೀವನ ಏನು, ಯಾವ ರೀತಿಯಲ್ಲಿ ನೀನು ಇರಬೇಕು, ಚಿಕ್ಕ ಪ್ರಾಯದಿಂದಲೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಿನ್ನ ಮಕ್ಕಳಿಗೆ ಬದುಕನ್ನು ಕಲಿಸಿಕೊಡ್ರಿ. ಈ ಚಿಕ್ಕ ಪ್ರಾಯದಲ್ಲಿ ನಿನ್ನ ಮಕ್ಕಳಿಗೆ ನೀವೇ ಮೊಬೈಲ್ ಕೊಟ್ಬಿಟ್ಟು, ಎನ್ನಾ ಬ್ರಿಲಿಯಂಟ್ ನನ್ನ ಮಗು, ನಮಗೇ ಗೊತ್ತಿಲ್ಲದೆ ಇರೋದು ನನ್ನ ಮಕ್ಕಳಿಗೆಲ್ಲ ಗೊತ್ತು, ಎಲ್ಲಿ ತೋರಿಸು, ಮಾಡಿಸು, ಮಾಡಿಸಿ ಮಕ್ಕಳ ಹತ್ರ ತಾಯಿ, ನಾನದು ಹೇಳ್ಬಾರ್ದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಫ್ಯಾಕ್ಟ್ ಗೊತ್ತಿರಲಿ ಎಂಬುದಾಗಿ. ಮಕ್ಕಳು ಬ್ರಿಲಿಯಂಟ್ ಒಪ್ಕೊಳ್ಳೋಣ, ತಾಯಿಗೆ ಮೆಸೇಜ್ ಏನು ಕಳಿಸೋದು ಗೊತ್ತಿಲ್ಲ. ತಾಯಿ ಮೆಸೇಜ್ ಕಳಿಸ್ತಿದ್ಲು ಗಂಡನಿಗೆ ಗೊತ್ತಿಲ್ಲದೆ ಅವಳ ಬಾಯ್ ಫ್ರೆಂಡ್ಗೆ ಮದುವೆಯಾಗಿ ಸ್ವಂತ ಮಗಳ ಹತ್ರ ಮೆಸೇಜ್ ಕಳಿಸ್ತಿದ್ಲು. ಮಗಳು ಪ್ರಾಯಕ್ಕೆ ಬಂದ್ಲು, ಅವಳು ಒಂದು ಹುಡುಗನನ್ನು ಪ್ರೀತಿಸಿ ತಾಯಿದು ಮೊಬೈಲ್ ತೆಗೆದು ತಾಯಿದೆಲ್ಲ ಮೆಸೇಜ್ ಕಳಿಸಿದ ಮೇಲೆ ಮಗಳು ಅವಳ ಬಾಯ್ ಫ್ರೆಂಡ್ಗೆ ಮೆಸೇಜ್. ಇದು ಗೊತ್ತಾಯ್ತು. ಗೊತ್ತಾದ ಮೇಲೆ ತಾಯಿ ಸ್ವಲ್ಪ ಗಲ್ಬಿಲ್ಲಿ ಆದ್ಲು. ಅದಾದ್ಮೇಲೆ ಫಾದರ್ ಹತ್ರ ಕರ್ಕೊಂಡೋದ್ರು, ಬಗ್ಲಿಲ್ಲ. ಅದಾದ್ಮೇಲೆ ಯಾವುದೋ ಒಂದು ಸಿಸ್ಟರ್ ಒಳ್ಳೆ ಕೌನ್ಸಿಲಿಂಗ್ ಕೊಡ್ತಾರೆ ಅಂತೇಳಿ ಕರ್ಕೊಂಡೋದ್ರು, ಬಗ್ಲಿಲ್ಲ. ಅದಾದ್ಮೇಲೆ ಯಾರ ಹತ್ರ ಕರ್ಕೊಂಡೋದ್ರು, ಕಡೆಯದಾಗಿ ಡಿವೈನ್ಗೆ ಬಂದರು. ಡಿವೈನ್ಗೆ ಬಂದಮೇಲೆ ಅಲ್ಲಿ ಕೌನ್ಸಿಲಿಂಗ್ ಒಂದು ಕಡೆ ಆಯಿತು. ಅಲ್ಲಿ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ತಿರ್ಗಾ ನನ್ನ ಹತ್ರ ಬಂದರು ಕೌನ್ಸಿಲಿಂಗ್. ಅದಾದಮೇಲೆ ನಿಮಗೆ ಕೌನ್ಸಿಲಿಂಗ್ ಆಗಿದೆ, ಪ್ಲೀಸ್ ನಮ್ಗೆ ಹೆಂಗಾದ್ರೂ ಸಾಲ್ವ್ ಮಾಡ್ರಿ. ಅದಾದಮೇಲೆ ನೋಡುವಾಗ ನಾನು ಸಪ್ರೇಟೇ ತಗೊಳ್ಳೋದು, ಅದು ದೊಡ್ಡವರು ಚಿಕ್ಕವರು ಯಾರೋ ಇಂಡಿವಿಜುವಲ್ ತಗೊಳ್ತೇನೆ. ತಗೊಳ್ಳುವಾಗ ಮಗಳು ಹೇಳ್ತಾಳೆ, ಬ್ರದರ್ ನನ್ನ ತಾಯಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಗೊತ್ತಿಲ್ಲ, ನನ್ನ ತಾಯಿಗೆ ಮದುವೆಯಾಗಿ ನನ್ನ ಪಪ್ಪ ಇದ್ದಾರೆ, ನಾವು ಇಬ್ಬರಿದ್ದೀವಿ, ನನಗೆ ಇನ್ನೊಂದು ತಂಗಿಯೂ ಇದ್ದಾಳೆ, ನಾನು ನನ್ನ ಮಮ್ಮಿಗೆ ಕೇಳಿದ್ದು ಯಾರು, ಏ ಅಂಕಲ್ ಕಣೆ, ಅಂಕಲ್ಗೆ ಯಾಕೆ ಇಂಥ ಮೆಸೇಜ್ ಎಲ್ಲ ಕಳಿಸ್ತೀಯಾ, ಕಳಿಸು, ನಾನು ಹೇಳಿದ್ನ ಕಳಿಸು. ಹಾಗಾದರೆ ಈ ಅಂಕಲ್ಗೆ ಕಳಿಸುವಂಥ ಮೆಸೇಜು ಯಾಕೆ ಡ್ಯಾಡಿಗೂ ಕಳಿಸಲ್ಲ? ಡ್ಯಾಡಿ ನೋಡಲಿಲ್ಲ, ಡ್ಯಾಡಿಗೂ ಹೇಳ್ಬೇಡ, ಇವ್ರು ನಮಗೆ ತುಂಬ ಬೇಕಾದವರು, ಅದಾದ್ಮೇಲೆ ನಮಗೆಲ್ಲ ಸಹಾಯ ಮಾಡೋರು, ಡ್ಯಾಡಿಗೆಲ್ಲ ಹೇಳ್ಬಾರ್ದು ಅಂತೇಳಿ ಇವಳನ್ನು ತಾಜ್ಯ ಮಾಡಿ. ಅದಾದ ಮೇಲೆ ಮಗಳು ಕೇಳ್ತಾಳೆ, ನಾನು ಯಾಕೆ ಇನ್ನೊಂದು ಬಾಯ್ ಫ್ರೆಂಡನ್ನು ಮಾಡ್ಕೊಳ್ಬಾರ್ದು? ಮಮ್ಮಿಗೆ ಮ್ಯಾರೇಜ್ ಆಗಿ ಹಸ್ಬೆಂಡ್ ಇರುವಾಗ
ನನಗೆ ಯಾಕೆ ಒಂದು ಬಾಯ್ ಫ್ರೆಂಡ್ ಇರಕೂಡ್ದು?